ತುಮಕೂರು ಜಿಲ್ಲೆಯ ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಎನ್ಡಿಎ ಮುಖಂಡರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಬರ ಅಧ್ಯಯನ ಪ್ರವಾಸದಲ್ಲಿದ್ದ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಅವರ ಕಾರಿಗೆ ಕುಣಿಗಲ್ ತಾಲೂಕಿನಲ್ಲಿ ಗೇರಾವ್ ಹಾಕಿಸಿದ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದು, ಕುಣಿಗಲ್ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರಿಗೆ ಅಧಿಕಾರದ ಮದ ತಲೆಗೇರಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕುಣಿಗಲ್ ತಾಲೂಕಿನಲ್ಲಿ ಇನ್ನೂ 40 ಕಿಲೋಮೀಟರ್ ನಾಲೆ ಕಾಮಗಾರಿ ಬಾಕಿ ಇದ್ದು, ಮೊದಲು ಅದನ್ನು ಪೂರ್ಣಗೊಳಿಸಿ ರೈತರಿಗೆ ನೀರು ಕೊಡಲಿ, ಬಳಿಕ ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ಮಾಗಡಿ ರಾಮನಗರಕ್ಕೆ ನೀರು ಕೊಂಡೊಯ್ಯುವ ಬಗ್ಗೆ ಮಾತನಾಡಲಿ ಎಂದು ಸವಾಲ್ ಹಾಕಿರುವ ಮುಖಂಡರು, ರೈತರನ್ನ ಎತ್ತಿಕಟ್ಟಿ ರಾಜಕೀಯ ಮಾಡುವುದನ್ನು ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಕುಣಿಗಲ್ ತಾಲೂಕಿಗೆ ತೆರಳಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಯಾಕೆಂದ್ರೆ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ಉಪಮುಖ್ಯಮಂತ್ರಿಗಳ ಜೊತೆ ಶಾಸಕರು ಹೋಗ್ಬೇಕಾದ್ರೆ ಅವರಿಗೆ ಒಂದು ರಕ್ಷಣೆ ಇಲ್ಲ ಅಂದ್ರೆ ಈ ಸರ್ಕಾರ ಎಂತ ವೈಫಲ್ಯ ಸರ್ಕಾರ ಅಂದ್ರೆ ಎಲ್ಲರೂ ತಿಳ್ಕೊಬೇಕು. ಅದರಲ್ಲಿ ಈ ನಮ್ಮ ಕುಣಿಗಲ್ ಶಾಸಕರು ಎಲ್ಲ ಅವ್ರ ಗೋಬ್ರದರ್ ಅಂದ್ರೆ ಶೆಟ್ಕರ್ನ ಸಿಎಂ ಮಾಡಿ ಇಟ್ಕೊಂಡಿದ್ದಾರೆ. ಸಿಎಂ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರು ಕರ್ಕೊಂಡು ಬೇರೆ ಕಡೆ ಲೈನ್ ಮಾಡ್ಕೊಳ್ಳಿ, ಬೇಕಾದ್ರೆ ಗೊರು ಡ್ಯಾಮ್ ಇಂದ ಡೈರೆಕ್ಟ್ ಲೈನ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ವರ್ಕಾಲ್ ಡ್ಯಾಮ್ ಇಂದ ಡೈರೆಕ್ಟ್ ಚಾರ್ಜ್ ಮಾಡಿಸ್ಕೊಂಡು ನೀರು ತುಂಬಿಸ್ಕೊಬೋದು. ಇದು ತಮಿಳ್ನಾಡು ವೇಸ್ಟೇಜ್ ನೀರನ್ನ ತಗೊಂಡು ಹೋಗ್ಬೋದು. ಅದ್ ಬಿಟ್ಬಿಟ್ಟು ಸುಮ್ಮನೆ ನಾವು ಇದು ಲಿಂಕ್ ಅಂತ ಮಾಡಿಸ್ಬಿಟ್ಟು ಇಡೀ ನಮ್ಮ ಜಿಲ್ಲೆ ರೈತರ ಇದನ್ನ ಮಾಡ್ತಾ ಇದ್ದಾರೆ. ಹಂಗಾಗಿ ಕುಣಿಗಲ್ ಶಾಸಕರಲ್ಲಿ ಇಷ್ಟೇ, ನಿಮ್ಗೆ ದಮ್ಮು ತಾಕತ್ತಿದ್ರೆ ನಿಮ್ದೇ ಗೌರ್ಮೆಂಟ್, ನಿಮ್ದೇ ಸಚಿವರು, ನಿಮ್ದೇ ಸಿಎಂ ಇರೋದ್ರಿಂದ ನೀವೇ ಲಿಂಕ್ ಮಾಡ್ಕೊಂಡು ಬೇರೆ ಕೆಲಸ ಮಾಡ್ಕೊಂಡು ಹೋಗಿ ಮಾಡ್ಕೊಂಡೇ ಇಲ್ಲ. ನಮ್ಮ ತಂಟೆಗೆ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನು ಒಳಗೆ ಬಿಟ್ಕೊಳ್ಳಲ್ಲ. ಇದು ನಮ್ಮ ಶತಸಿದ್ಧ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡಿ ಇದನ್ನು ನಿಲ್ಲಿಸ್ತೀವಿ. ಇದ್ದಾರೆ ಇಂಥ ಶಾಸಕರು ನೀವು ಮತ್ತೊಮ್ಮೆ ಏನಾರು ಆಯ್ಕೆ ಮಾಡಿದ್ರೆ ಪೂರ್ತಿ ಮಾರೇ ಹೋಗ್ಬಿಡ್ತಾನೆ. ನಿಮ್ ಕುಣಿಗಲ್ ನೀರ್ ಬಿಡಿಸು ಅಂತ ಹೇಳಿ ಕುಣಿಗಲ್ ತಾಲೂಕ್ನ ಒಂದು TMC ನೀರ್ನ ಯಾರಿಗೂ ಗೊತ್ತಿಲ್ಲದಂಗೆ ಏನ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಮಾಗಡಿ ರಾಮನಗರ ನೆಕ್ಸ್ಟ್ ಬಿಡದಿಗೆ ತಗೊಂಡು ಒಂದು ನಾವು ಕುಣಿಗಲ್ ತಾಲೂಕು ರೈತರಲ್ಲಿ ಮನವಿ ಮಾಡ್ತೀವಿ. ನಾವು ಕುಣಿಗಲ್ ತಾಲೂಕಿಗೆ ನೀರು ಬಿಡೋದ್ರಲ್ಲಿ ವಿರೋಧ ಇಲ್ಲವೇ ಇಲ್ಲ. ಇವತ್ತು ಹೇಳ್ತಿದೀವಿ 3 TMC ನಿಮ್ ಭಾಗದ ಏನೈತೆ ನೀರು ನೀವು ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಫಸ್ಟ್ ಬಿಟ್ಕೊಂಡು ಆಮೇಲೆ ನಂತರ ನಮಗೆ ಥೈಲ್ಯಾಂಡಿಗೆ ನೀವು ಫಸ್ಟ್ ಬಿಟ್ಕೊಂಡು ಆಮೇಲೆ ನಂತರ ನಮಗೆ ಗುಬ್ಬಿ ತಾಲೂಕು ತುರುವೇಕೆರೆ ತಾಲೂಕಿಗೆ ನೀರು ಬಿಡಿ. ದಯಮಾಡಿ ಇವೆಲ್ಲ ಅಲ್ಲ. ನಿಮ್ ತಾಲೂಕ್ ಶಾಸಕ ಏನ್ ರಂಗನಾಥ್ ನಿನ್ನೆ ಎತ್ಕಟ್ಟಿದ್ದ ಕೊಲ್ಪಟ್ಟೆ ಇಟ್ಕೊಂಡು ಕೇಳ್ಬೇಕು. ರೈತರುಗಳು ಕೊಲ್ಪಟ್ಟೆ ಇಟ್ಕೊಂಡು ನಮ್ಮ ತಾಲೂಕಿಗೆ ನೀರು ಯಾಕೆ ನೀನು ಮಾಗಡಿ ರಾಮನಗರಕ್ಕೆ ಬಿಟ್ಟಿದ್ಯಾ, ಮತ್ತೆ ಯಾಕೆ ಕೆಲಸ ಕಂಪ್ಲೀಟ್ ಮಾಡಿಲ್ಲ, ಎಕ್ಸ್ಪ್ರೆಸ್ ಏನು ಲಿಂಕ್ ಕೆನಾಲ್ ಕಾಮಗಾರಿನ ಕ್ಯಾನ್ಸಲ್ ಮಾಡಿ ಅದನ್ನ ಕುಣಿಗಲ್ಲಿಂದ ಮುಂದಕ್ಕೆ 40 ಕಿಲೋಮೀಟರ್ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ದುಡ್ಡು ಹಾಕ್ಬೇಕು. ಮತ್ತೆ ಏನೀಗ ಆಲ್ರೆಡಿ ವೈಡ್ನಿಂಗ್ ಆಗಿದೆ, ಸುಮಾರು 600 ಕೋಟಿ ಕೆನಾಲ್ ವೈಡ್ನಿಂಗ್ ಆಗಿ ಕುಣಿಗಲ್ ತಾಲೂಕು 165 ಕಿಲೋಮೀಟರ್ ಮುಂದಕ್ಕೆ 3 TMC ನೀರು ಹೋಗಿದೆ. 1.5 TMC ಸುಮ್ಮನೆ ಶಿಂಷಾ ವ್ಯಾಲಿಗೆ ಬಿಟ್ಟು ಮಾರ್ಕನಹಳ್ಳಿ ಮೂಲಕ ತಮಿಳ್ನಾಡು ಹೋಗಿದೆ ಹೋದ್ಸತಿರೋ. ಅವ್ರಿಗೆ ಬೇಕಿರೋದು 1.5 TMC. ಇನ್ನು 1.5 TMC ನೀರನ್ನ ದಯಮಾಡಿ ಕುಣಿಗಲ್ ತಾಲೂಕಿನ ರೈತರಲ್ಲಿ ಮನವಿ, ಶಾಸಕ ರಂಗನಾಥ್ನ ವಾಲ್ಪಟ್ಟೆ ಹಿಡ್ಕೊಂಡು ಕೇಳಿ ಕೆಲಸ ಮಾಡಿಸ್ಕೋಬೇಕು. ಶೆಟ್ನೆ ಅವರು ಕುಮಾರಸ್ವಾಮಿ ಯಾರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳವ್ರೆ, ಆದಷ್ಟು ಬೇಗ ಕೆಲಸ ಕಂಪ್ಲೀಟ್ ಮಾಡಿಸ್ಕೊಂಡು ಉತ್ತರದ ಪೌರುಷ ಅಲ್ಲಿ ತೋರಿಸಿ ಅಂತ